ಪ್ರಯಾಣಿಕರ ಅನುಕೂಲಕ್ಕಾಗಿ ಮತ್ತೆ ಸರ್ಕಾರ 2,000 ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈಗಾಗಲೇ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾದಂತಹ ಪ್ರಯಾಣದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅಂದರೆ 5 ಗ್ಯಾರಂಟಿಲೂ ಕೂಡ ಶಕ್ತಿ ಯೋಜನೆ ಮಹತ್ತರವಾದಂತಹ ಒಂದು ಅಂದರೆ ಮಹಿಳೆಯರಿಂದ ಒಂದು ರೀತಿಯಾಗಿ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದು ಬಿಗ್ ರೆಸ್ಪಾನ್ಸ್ ಕೂಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಏನೋ ಪುರುಷರಿಗೂ ಕೂಡ ಸೀಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಈಗ ಸರ್ಕಾರ 2,000 ಬಸ್ಗಳನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಹಳ ಮುಖ್ಯವಾಗಿ ಅಂದರೆ ರಾಜ್ಯದಲ್ಲಿ ಏನು 2,000 ಬಸ್ಗಳನ್ನು ಖರೀದಿ ಮಾಡ್ತಾರೆ, ಆ ಒಂದು 2,000 ಬಸ್ನಲ್ಲಿ ಕಲ್ಯಾಣ ಕರ್ನಾಟಕಕ್ಕೂ ಕೂಡ 600ರಿಂದ 7 ಬಸ್ಗಳನ್ನು ಕಳಿಸುವಂಥದ್ದು, ಅಂದರೆ ಮೀಸಲಿಡುವಂಥದ್ದು ಆ ಭಾಗಕ್ಕೆ. ಅಂದರೆ ಉತ್ತರ ಕರ್ನಾಟಕ ಆಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಭಾಗಗಳಿಗೆ 600ರಿಂದ 7 ಬಸ್ಗಳನ್ನು ಮೀಸಲಿಡುವಂಥದ್ದು. ಅಂದರೆ ಅಲ್ಲಿಯ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಏನು ಈಗ ಸರ್ಕಾರ ಮುಂದಾಗಿರುವಂಥದ್ದು. ಹಾಗಾಗಿ 2,000 ಹೊಸ ಬಸ್ಗಳನ್ನು ಮುಂದಿನ ದಿನಗಳಲ್ಲಿ ಖರೀದಿ ಮಾಡುವಂತಹ ವಿಚಾರದ ಬಗ್ಗೆ ಸದ್ಯ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ರೀತಿಯಾಗಿ ಇದು ಅಂದರೆ ಶಕ್ತಿ ಯೋಜನೆ ಮುಂದುವರಿಯುತ್ತೆ. ಈಗಾಗಲೇ ಏನು ಉಚಿತ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಹೇಳಿ BJP ಈಗ ಏನು ಲೇವಡಿಯನ್ನು ಮಾಡ್ತಿರುವಂಥದ್ದು, ಈಗಾಗಲೇ ಏನು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಸರ್ಕಾರ ಇದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳದೆ ಅಂದರೆ ನಾವು ಇನ್ನೂ 2,000 ಹೊಸ ಬಸ್ಗಳನ್ನು ಕೂಡ ಖರೀದಿ ಮಾಡಿ ಪ್ರಯಾಣಿಕರ ಹಿತದೃಷ್ಟಿಗೋಸ್ಕರ, ಜನತೆಯ ಹಿತದೃಷ್ಟಿಗೋಸ್ಕರ, ಅನುಕೂಲಕ್ಕೋಸ್ಕರ ಈಗ ನಾವು 2,000 ಹೊಸ ಬಸ್ಗಳನ್ನು ಖರೀದಿ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಈಗ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.